ಗರ್ಭಪಾತ ಆಗೋ ಚಾನ್ಸಸ್, ಬ್ಲೀಡಿಂಗ್, ಸ್ಪಾಟಿಂಗ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದು ಮೊದಲನೇ 3 ತಿಂಗಳಲ್ಲಿ. ಸಾಕಷ್ಟು ಜನರಲ್ಲಿ ಕಾಡುವ ಒಂದು ಪ್ರಮುಖವಾದ ಪ್ರಶ್ನೆ ಇದೆ. ಅದೇನಂದ್ರೆ, ಗರ್ಭಿಣಿ ಆದ ಮೇಲೆ ಗಂಡ ಹೆಂಡತಿ ಸೇರಬಹುದಾ? ಪ್ರೈಮಿ ವಿತ್ 1 ಬೇಬಿನೇ ಇರೋರಿಗೆ ಪ್ರೆಗ್ನೆನ್ಸಿನಲ್ಲಿ ಇಂಟರ್ಕೋರ್ಸ್ 8ನೇ ತಿಂಗಳವರೆಗೂ ಮಾಡ್ಬೋದು. ಅದಾದ್ಮೇಲೆ ತಿರ್ಗಾ ನಾವು ಮಾಡಬೇಡಿ ಅಂತ ಹೇಳ್ತೀವಿ, ಬಿಕಾಸ್ ಲೇಬರ್ ಕಂಟ್ರಾಕ್ಷನ್. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಆಲ್ರೆಡಿ ನಾವು ಸಾಕಷ್ಟು ಗರ್ಭಾವಸ್ಥೆಯ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಹಿಂದಿನ ಸಂಚಿಕೆಗಳಲ್ಲಿ. ಈಗ ಸಾಕಷ್ಟು ಜನರಲ್ಲಿ ಕಾಡುವ ಒಂದು ಪ್ರಮುಖವಾದ ಪ್ರಶ್ನೆ ಇದೆ. ಅದೇನಂದರೆ, ಗರ್ಭಿಣಿ ಆದ ಮೇಲೆ ಗಂಡ ಹೆಂಡತಿ ಸೇರಬಹುದಾ? ಅವ್ರು ಇಂಟರ್ಕೋರ್ಸ್ ಮಾಡಬಹುದಾ? ಅದು ಯಾವಾಗ ಮಾಡ್ಬೋದು, ಎಷ್ಟು ತಿಂಗಳವರೆಗೆ ಮಾಡ್ಬೋದು? ಇದು ಕೇಳಲಿಕ್ಕೆ ತುಂಬ ಜನ ಮುಜುಗರ ಪಡ್ಕೊತಾರೆ. ಬಟ್ ಅದರಿಂದ ಏನೋ ಆರೋಗ್ಯ ಸಮಸ್ಯೆ ಮಾಡ್ಕೊಳ್ಳೋ ಬದಲು ತಿಳ್ಕೊಂಡ್ರೆ ಒಳ್ಳೆಯದು ಅನ್ನೋದು. ಸೊ ನಾವು ಹೇಳೋದು ಮೊದಲನೇ 3 ತಿಂಗಳಲ್ಲಿ ಗಂಡ ಹೆಂಡತಿ ಸೇರಬಾರ್ದು ಅಂತ. ಯಾಕೆಂದರೆ ನಾವು ಮುಂಚೆನೂ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಗರ್ಭಪಾತ ಆಗೋ ಚಾನ್ಸಸ್, ಬ್ಲೀಡಿಂಗ್, ಸ್ಪಾಟಿಂಗ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದು ಮೊದಲನೇ 3 ತಿಂಗಳಲ್ಲಿ. ಅದಾದಮೇಲೆ ನೆಕ್ಸ್ಟು 4ನೇ ತಿಂಗಳಿಂದ ಆಲ್ಮೋಸ್ಟ್ 8ನೇ ತಿಂಗಳವರೆಗೂ ಇಂಟರ್ಕೋರ್ಸ್ ಅಂದರೆ ಗಂಡ ಹೆಂಡತಿ ಸೇರೋದು ಸೇಫ್ ಇದೆ. ಕೆಲವರಿಗೆ ನಿಮ್ಮ ಡಾಕ್ಟರೇ ನಿಮಗೆ ಹೇಳ್ಬೋದು ಸೇರಬಾರ್ದು ಅಂತ. ಇದು ಯಾವ್ಯಾವ ಕಂಡೀಷನ್ಸಲ್ಲಿ ಅಂದರೆ, ಪ್ಲಾಸೆಂಟಾ ಪ್ರೀವಿಯಾ, ಯಾವ ಹೆಂಗಸರಲ್ಲಿ ಪ್ಲಸೆಂಟಾ ಅಂದರೆ ಪಾಪು ಕೊಡೋ ಬ್ಲಡ್ ಸಪ್ಲೈ ಕೊಡೋ ಆರ್ಗನ್ನು ಕೆಳಭಾಗದಲ್ಲಿದೆ, ಅವರಿಗೆ ಇಂಟರ್ಕೋರ್ಸ್ ಮಾಡಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದು ಟ್ವಿನ್ಸ್ ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರೋರಿಗೆ, ಅವರಿಗೆ ಲೇಬರ್ ಅಂದರೆ ಗರ್ಭ ನೋವು ಬೇಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದು ಇನ್ಯಾವ ಕಾರಣದಿಂದಾನು ಬ್ಲೀಡಿಂಗ್ ಆಗ್ತಿದ್ರೆ, ಈ ಕಂಡೀಷನ್ಸಲ್ಲಿ ನಿಮ್ಮ ಡಾಕ್ಟರೇ ನಿಮ್ಗೆ ಹೇಳ್ಬೋದು ಇಂಟರ್ಕೋರ್ಸ್ ಸೇಫ್ ಇಲ್ಲ ಅಂತ. ಇಲ್ಲ ಅಂದರೆ ನಾರ್ಮಲ್ ಲೋ ರಿಸ್ಕ್ ಪ್ರೈಮಿ ವಿತ್ 1 ಬೇಬಿನೇ ಇರೋರಿಗೆ ಪ್ರೆಗ್ನೆನ್ಸಿನಲ್ಲಿ ಇಂಟರ್ಕೋರ್ಸ್ 8ನೇ ತಿಂಗಳವರೆಗೂ ಮಾಡ್ಬೋದು. ಅದಾದ್ಮೇಲೆ ತಿರ್ಗಾ ನಾವು ಮಾಡಬೇಡಿ ಅಂತ ಹೇಳ್ತೀವಿ, ಬಿಕಾಸ್ ಲೇಬರ್ ಕಂಟ್ರಾಕ್ಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ, ಇದು ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ. ಬಟ್ ಕೇಳಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ಕೊತಾರೆ. ಆಮೇಲೆ ಆ ಟೈಮಲ್ಲಿ ಸೇಫ್ಟಿ ಮೆಷರ್ಮೆಂಟ್ ಯೂಸ್ ಮಾಡಬೇಕಾ? ಸೊ ಕಾಂಡಮ್ಸ್ ಆಗಲಿ ಅಥವಾ ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಆಗಲಿ ಉಪಯೋಗಿಸೋದೇನು ಕಂಪಲ್ಸರಿ ಇಲ್ಲ. ಆದರೆ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ. ಸೊ ಇಂಟರ್ಕೋರ್ಸ್ ಆದ ನಂತರ ನಿಮಗೆ ವೈಟ್ ಡಿಸ್ಚಾರ್ಜ್ ಅಥವಾ ಯೆಲ್ಲೋಯಿಶ್ ಡಿಸ್ಚಾರ್ಜ್ ಜಾಸ್ತಿ ಆದರೆ, ಹೊಟ್ಟೆ ನೋವು ಬಂದರೆ, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಬಟ್ ಕಾಂಟ್ರಸೆಪ್ಷನ್ ಯೂಸ್ ಮಾಡಬೇಕು ಅಂತ ಇಲ್ಲ. ಓಕೆ. ಅಂದರೆ ಅದು ಕೂಡ ಇನ್ನೂ ನಾನು ಡೀಟೇಲಾಗಿ ಕೇಳೋದಾದರೆ, ಕೆಲವು ಗಂಡಸರ ಆಸಕ್ತಿ ಆಗಿರುತ್ತೆ, ಡೈಲಿ ಮಾಡ್ಬೋದು ಅಥವಾ ಯಾವ ರೀತಿ ಅದು? ಸೊ ಅದು ಎಕ್ಸಾಕ್ಟ್ ನಮ್ಮ ಸೈನ್ಸಲ್ಲೂ ಡೈಲಿ ಅಥವಾ ವಾರಕ್ಕೊಂದ್ಸಲಿ ಆ ಥರ ಲಿಟ್ರೇಚರ್ ಇಲ್ಲ. ಸೇಫ್ ಇದ್ದಾಗ ಡೈಲಿ ಕೂಡ ಮಾಡ್ಬೋದು, ಏನು ಹೇಳೋ ಆ ಥರ. ಅಂದರೆ ಅದು ಗರ್ಭಿಣಿ ಆರೋಗ್ಯದ ಮೇಲೆ ಏನು ಅಂದರೆ ಬ್ಯಾಕ್ ಪೇನ್ ಬರುವಂಥದ್ದು, ಈ ಥರದ್ದು ಯಾವುದು ಅವಳಿಗೆ ಪ್ರಾಬ್ಲಮ್ ಅವ್ರಿಗೆ ಆಗಬಾರ್ದು. ಆ್ಯಂಡ್ ಅವರೇ ಬೆಸ್ಟ್ ಜಡ್ಜ್. ಸೊ ಪೇಯ್ನ್ ಆಗ್ತಿದ್ರೆ, ನಿಮಗೆ ಅನ್ಕಂಫರ್ಟಬಲ್ ಅನಿಸ್ತಿದ್ರೆ, ಅಥವಾ ಇಂಟರ್ಕೋರ್ಸ್ ಆದಮೇಲೆ ನಿಮಗೆ ಹೊಟ್ಟೆ ತುಂಬ ಗಟ್ಟಿ ಆಗ್ತಾ ಇದೆ, ಟೈಟ್ ಅನಿಸ್ತಾ ಇದೆ, ಈ ಥರ ಎಲ್ಲ ಡೇಂಜರ್ ಸೈನ್ಸ್ನ ನಿಮಗೆ ಅನಿಸ್ತಿದ್ರೆ ಅವಾಯ್ಡ್ ಮಾಡೋದು ಬೆಟರು. ಓಕೆ ಓಕೆ. ಅದೇ, ಇದ್ರ ಬಗ್ಗೆ ಇನ್ನೂ ಏನಾದ್ರು ನಿಮಗೆ ಸಂಶಯಗಳಿದ್ರೆ, ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಡಾಕ್ಟ್ರು ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲೂ ನಮಗೆ ಸಿಗ್ತಾ ಇರ್ತಾರೆ. ನಿಮ್ಮ ಪ್ರಶ್ನೆಗಳನ್ನು ಖಂಡಿತವಾಗ್ಲೂ ಇಲ್ಲಿ ಕೇಳಲಾಗ್ತದೆ, ಉತ್ತರವನ್ನು ಪಡ್ಕೋಬಹುದು. ಧನ್ಯವಾದಗಳು.